ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಜ್ಜಿಗೆ ಹುಳಿನ ಮಾಡ್ತಾಯಿದ್ದೀನಿ. ಸೊಪ್ಪಿನ ಜೊತೆ ಮಜ್ಜಿಗೆ ಹುಳಿನ ಯಾವ ರೀತಿ ಮಾಡೋದು ಅಂತ ನಾಟಿ ಸ್ಟೈಲ್ನಲ್ಲಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಸೊಪ್ಪಿನ ಹುಳಿ ಯಾವ ರೀತಿ ಮಾಡೋದು ಶುರು ಮಾಡೋಣ. ನೋಡಿ, ಇದು ನಮ್ಮ ಊರಿನ ಸೊಪ್ಪು, ನಾಟಿ ಸೊಪ್ಪು ಹೊಲದಲ್ಲಿ ಸಿಗುತ್ತೆ. ಅಣ್ಣೆ ಸೊಪ್ಪು ಅಂತ ಹೇಳ್ಬಿಟ್ಟು, ಅಣ್ಣೆ ಸೊಪ್ಪು ಇದೆಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸ್ ಇದೆ. ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಈ ಸೊಪ್ಪು. ನಮ್ಮ ಹೊಲದಲ್ಲಿ ಬೆಳೆಯುವಂಥ ಸೊಪ್ಪು ಇದು. ನೋಡಿ, ತುಂಬಾ ಚೆನ್ನಾಗಿ ಚಿಗುರಾಗಿ, ಇವಾಗ ಮಳೆ ಬರ್ತಿರೋದ್ರಿಂದ ಸೊಪ್ಪು ಕೂಡ ತುಂಬ ಚಿಗುರಾಗಿತ್ತು. ಹಾಗಾಗಿ ಆ ಸೊಪ್ಪನ್ನ ತೊಗೊಬಂದಿದ್ದೆ. ನೋಡಿ, ಇವಾಗ ನಾವು ಚಟ್ನಿನ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯನ್ನ ಡ್ರೈ ಫ್ರೈ ಮಾಡಿಕೊಂಡು ಹುರಿದಿಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ತಾನೆ. ಈ ಕಡೆ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು 3-4 ಸರಿ ಚೆನ್ನಾಗಿ ಮಣ್ಣೆಲ್ಲ ತೊಳೆದಿಟ್ಬಿಟ್ಟು ಬಿಸಿ ನೀರನ್ನ ಕುದಿಯೋಕ್ಕಿಟ್ಟಿದ್ದೆ. ಸ್ವಲ್ಪ ಸೊಪ್ಪನ್ನ ಹಾಕಿ ನಾವು ನಮ್ಗೆ ಎಷ್ಟು ಬೇಕಷ್ಟು ಸೊಪ್ಪನ್ನ ಹಾಕ್ಬಿಟ್ಟು ಕುದಿಸ್ಕೊಳ್ಳೋಣ. ಇದರಲ್ಲಿ ಒಂದು 5-10 ನಿಮಿಷ ಸೊಪ್ಪು ಚೆನ್ನಾಗಿ ಬೇಯೋ ಥರ ಕುದಿಸ್ಕೊಳ್ಳೋಣ. ಸಾಫ್ಟ್ ಆಗುತ್ತೆ ಸೊಪ್ಪು. ಸಾಫ್ಟ್ ಆದಮೇಲೆ ನಾವು ಎಲ್ಲವನ್ನು ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಬಿಟ್ಟು, ಈ ಥರ ಎಲ್ಲ ನೋಡಿ, ಎಲ್ಲ ಅದು ಜಾಸ್ತಿ ಇತ್ತಲ್ಲ, ಈ ಥರ ಅಮ್ಕಿದ್ರೆ ಎಲ್ಲ ಒಳಗಡೆ ಸಾಫ್ಟ್ ಆಗುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಬೇಯಿಸ್ಕೊಳ್ಳೋಣ ಸೊಪ್ಪನ್ನ. ಒಂದು 10 ನಿಮಿಷ ಸಾಕು ಇದು ಬೇಯೋದಕ್ಕೆ. 5-10 ನಿಮಿಷ ಆದರೆ ಬೇಗ ಸಾಫ್ಟ್ ಆಗುತ್ತೆ, ಎಳೆ ಸೊಪ್ಪಿರೋದ್ರಿಂದ. ನೋಡಿ, ಇದು ಮಗ್ಚಿ ಈ ಥರ ಬೇಯಿಸ್ತಾ ಇರಬೇಕು. ಮುದ್ದೆ ಜೊತೆ, ಅನ್ನದ ಜೊತೆ ಈ ಥರ ಚಳಿ ಟೈಮಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು, ಖಾರವಾಗಿ. ಇವಾಗ ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 10-15 ಕಾಳು ಮೆಣಸು, ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನಾವು ಹುರಿದಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು, ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು, ಇದಕ್ಕೂ ಸ್ವಲ್ಪ ಸೊಪ್ಪಿಗೂ ಹಾಕಿದ್ದೀವಿ, ಇದಕ್ಕೂ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡು ನುಣ್ಣಗೆ ಮಾಡ್ಕೊಬಂದಿದ್ದೀನಿ. ಸ್ವಲ್ಪ ಚಟ್ನಿನ ಸೈಡ್ಗೆ ಎತ್ತಿಟ್ಬಿಡೋಣ. ಯಾಕಂತ ಹೇಳಿದ್ರೆ ಇದರೊಳಗಡೆ ಒಂದು ಸ್ವಲ್ಪ ಸೊಪ್ಪನ್ನ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನೋಡಿ, ಸ್ವಲ್ಪ ಸಾಕು, ಜಾಸ್ತಿ ಬೇಡ. ನಾವು ಇದರೊಳಗೆ ಮಿಕ್ಸ್ ಮಾಡೋಕ್ಕೆ, ನಮ್ಮ ಮಜ್ಜಿಗೆ ಹುಳಿಗೆ ಬೇಕು. ಅದಕ್ಕೆ ನಾನಿಲ್ಲಿ ಮೊಸರನ್ನ ತೊಗೊಂಡು, ಗಟ್ಟಿ ಮೊಸರನ್ನ ಕಡ್ದಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಡ್ದಿಟ್ಕೊಂಡಿದ್ದೀನಿ. ಇಲ್ಲಾಂದರೆ ಮಿಕ್ಸಿಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೂ ಆಗುತ್ತೆ, ಇಲ್ಲ ಕೈಯಲ್ಲಿ ಸ್ವಲ್ಪ ಮಸ್ತ್ ಕಡಿದ್ರೂ ಆಗುತ್ತೆ. ಇದಕ್ಕೆ ನಾವು ರುಬ್ಬಿರೋ ಅಂಥ ಖಾರನ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಫಸ್ಟಿಗೆ ಟೇಸ್ಟ್ ಮಾಡಿ ನೋಡಬೇಕು, ಖಾರ ಇನ್ನೊಂದು ಸ್ವಲ್ಪ ಬೇಕಾ ಬೇಡವಾ ಅಂತ ನೋಡಿಕೊಂಡು ಖಾರನ ಅದರೊಳಗಡೆ ಇನ್ನೊಂದು ಸ್ವಲ್ಪ ಚಟ್ನಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಸೊಪ್ಪನ್ನ ನಾನು ಜಲ್ಲಿಗೆ, ಸೊಪ್ಪಿನ ಜಾಲರಿಗೆ ಹಾಕ್ಕೊಂಡು ನಾನು ನೀರನ್ನೆಲ್ಲ ಸೋರಿಸ್ತಾ ಇದ್ದೀನಿ. ನೋಡಿ, ಸೊಪ್ಪು ಕೂಡ ತುಂಬ ಸಾಫ್ಟಾಗಿದೆ. ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ನೀರೆಲ್ಲ ಫುಲ್ಲು ಹಿಂಡಾದಮೇಲೆ ನಾವು ಮೊಸರು ಹುಳಿಗೆ ನಾವು ಮಿಕ್ಸ್ ಮಾಡಬೇಕು. ಯಾಕಂದರೆ ಇದು ಖಾರ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಸೊಪ್ಪನ್ನು ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಹುಳಿ ರೆಡಿ ಆಗುತ್ತೆ. ಉಪ್ಪು ಚಟ್ನಿಲೂ ಇರುತ್ತೆ, ಸೊಪ್ಪಲ್ಲೂ ಇರುತ್ತೆ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಸೇರಿಸ್ಬೋದು, ಬೇಡ ಅಂದರೆ ಬಿಡ್ಬೋದು. ನೋಡಿ, ಇವಾಗ ಸೊಪ್ಪಿನ ಹುಳಿ ರೆಡಿಯಾಗಿದೆ. ಇಲ್ಲಿ ರಾಗಿ ಮುದ್ದೆ ಮಾಡಿದ್ದೀನಿ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸೊಪ್ಪಿನ ಹುಳಿ, ಅಣ್ಣೆ ಸೊಪ್ಪಿನ ಹುಳಿ ರೆಡಿಯಾಗಿದೆ. ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.